कन्नड भूमी, पाणी, भाषा तसेच कन्नडिगांच्या हक्कांसाठी दशकांपासून लढा देत आलेले कर्नाटक रक्षण वेदिकेचे राज्याध्यक्ष टी.ए. नारायणगौडा यांच्या 60व्या वाढदिवसानिमित्त चिक्कोडी शहरातील सार्वजनिक रुग्णालय आणि माता बाल रुग्णालयात चिक्कोडी तालुका अध्यक्ष संजू बडिगेर यांच्या नेतृत्वाखाली फळ वाटप करण्यात आले। यावेळी समाजसेवक चंद्रकांत यांनी सांगितले की नारायणगौडा यांनी भूमी, पाणी आणि सीमा प्रश्नांवर कन्नडिगांवर अन्याय झाल्यास तत्काळ लढा देत त्यांचे हक्क जपले आहेत। कर्नाटक राज्यदೊಳಗೆ ಯಾವುದೇ ತರದ ಕನ್ನಡ ಮ್ಯಾಗಾಗಲಿ ನೆಲ ಜಲ ಭಾಷೆ ಮ್ಯಾಗ ಏನಾದರೂ ಗಂಡಾಂತರ ಬಂತಂದ್ರೆ ಇವತ್ತು ಆವಾಜ್ ಮಾಡೋರು ಯಾರಪ್ಪ ಅಂದ್ರೆ ಕರ್ನಾಟಕ ಏಕೈಕ ವ್ಯಕ್ತಿ ನಾರಾಯಣಗೌಡರು। ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರಾದಂಥ ನಾರಾಯಣಗೌಡರು ಯಾವಾಗಲೂ ಸೋತಿಲ್ಲ। ಅವರು ಹೋರಾಟದೊಳಗೆ ಯಾವಾಗ ಗೆಲ್ಕೋತ ಬಂದಿದ್ದಾರೆ। ಅವ್ರದ್ದು ಇವತ್ತು 60ನೇ ವಯಸ್ಸಿನ ಹುಟ್ಟುಹಬ್ಬ। ಇವತ್ತು ಹುಟ್ಟುಹಬ್ಬದ ನಿಮಿತ್ತ ಚಿಕ್ಕೋಡಿ ತಾಲೂಕಾ ಅಧ್ಯಕ್ಷರಾದಂಥ ಸಂಜು ಬಡಿಗೇರಿ ಅವರ ನೇತೃತ್ವದೊಳಗೆ ಇವತ್ತು ಸಾರ್ವಜನಿಕ ಆಸ್ಪತ್ರೆ ಒಳಗೆ ಚಿಕ್ಕೋಡಿ ಸಾರ್ವಜನಿಕ ಆಸ್ಪತ್ರೆ ಮತ್ತು ತಾಯಿ ಮಕ್ಕಳ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಾಗೂ ಅವರ ಸಂಗಡಿಗರಿಗೆ ಇವತ್ತು ಹಣ್ಣು ಹಂಪಲ ವಿತರಿಸುವ ಮೂಲಕ ಇವತ್ತು ನಾವು ಚಿಕ್ಕೋಡಿ ಒಳಗೆ ವಿಜೃಂಭಣೆಯಿಂದ ನಾರಾಯಣಗೌಡರ ಹುಟ್ಟುಹಬ್ಬನ ಆಚರಣೆ ಮಾಡಿದೆವು। ಬರೋ ದಿವಸದೊಳಗೆ ನಾರಾಯಣಗೌಡರು ಯಾವಾಗಲೂ ಯಶಸ್ವಿ ಸಿಗಲಿ, ಅವ್ರಿಗೆ ದೇವರ ಐರಾರೋಗ್ಯ ಐಶ್ವರ್ಯ ಕೊಡಲಿ। ಅದೇ ಪ್ರಕಾರ ನಮ್ಮ ಸಂಜು ಬಡಿಗೇರ್ ಸುದ್ದ ಅವ್ರು ಯಾವಾಗೂ ಸಾಥ್ ಇದ್ದಾರೆ, 25 ವರ್ಷದಿಂದ ಸಾಥ ಇದ್ದಾರೆ। ಅವರ ಬರೋ ದಿವಸದಲ್ಲಿ ಸುದ್ದ ಒಳ್ಳೆಯ ಕಾರ್ಯಗಳನ್ನ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಮಾಡೋದಿದೆ। ಕನ್ನಡದ ನೆಲ ಜಲ ಪರವಾಗಿ ಯಾವಾಗಲೂ ನಾವು ಹೋರಾಟಕ್ಕೆ ಸಿದ್ಧಿದ್ದೇವೆ ತಮ್ಮ ವಾಹಿನಿ ಮುಖಾಂತರ ಹೇಳಿ ನಾರಾಯಣಗೌಡರಿಗೆ ಮತ್ತೊಮ್ಮೆ ಹಾರ್ದಿಕ ಶುಭಾಶಯಗಳನ್ನು ಕೊಡಲಿಕ್ಕೆ ಇಷ್ಟಪಡ್ತೀನಿ। ಚಂದ್ರಕಾಂತ್ ಹುಕ್ಕೇರಿ, ಸಮಾಜ ಸೇವಕರು, ಚಿಕ್ಕೋಡಿ। कर्वे चिक्कोडी तालुकाध्यक्ष संजू बडिगेर यांनी सांगितले की नारायणगौडा यांनी आपले संपूर्ण आयुष्य कन्नड भूमीसाठी अर्पण केले आहे। कर्नाटक रक्षणा ವೇದಿಕೆ ರಾಜ್ಯಾಧ್ಯಕ್ಷರಾದಂಥ ಟಿ.ಎ. ನಾರಾಯಣಗೌಡರ ಇವತ್ತಿನ ದಿವಸ ಹುಟ್ಟುಹಬ್ಬ। ಆ ಹುಟ್ಟುಹಬ್ಬ ನಿಮಿತ್ತವಾಗಿ ನಾವು ಇವತ್ತು ಚಿಕ್ಕೋಡಿ ಜನರಲ್ ಆಸ್ಪತ್ರೆದಾಗ ಇಲ್ಲಿ ಇರುವಂಥ ಬಡ ರೋಗಿಗಳಿಗೆ ಹಣ್ಣು ಸಿಹಿ ಹಂಚುವ ಮೂಲಕ ಇವತ್ತು ರಾಜ್ಯಾಧ್ಯಕ್ಷರ ಹುಟ್ಟುಹಬ್ಬನ ಆಚರಣೆ ಮಾಡಿದ್ದೀವಿ। ರಾಜ್ಯಾಧ್ಯಕ್ಷರಿಗೆ ಇದೇ ರೀತಿ ಅವ್ರಿಗೆ ದೇವರ ಆರೋಗ್ಯ ಆಯುಷ್ಯ ಕೊಡಲಿ ಮತ್ತು ನಾಡಾದ್ಯಂತ ಅವರು ಇನ್ನಷ್ಟು ತಿರುಗಾಡಿ ಕನ್ನಡ ನಾಡು ನುಡಿ ಜಲಕ್ಕೋಸ್ಕರ ಕೆಲಸ ಮಾಡ್ರಿ। ಒಂದು ದೊಡ್ಡ ಪ್ರಮಾಣದಾಗ ಅವ್ರಿಗೆ ದೇವ್ರ ಶಕ್ತಿ ಕೊಡಲಿ, ಆರೋಗ್ಯ ಕೊಡಲಿ। ಇದೇ ರೀತಿ ಅವರ ಕರ್ನಾಟಕ ನಾಡಿನ ಪರವಾಗಿ ಜಲದ ಪರವಾಗಿ ಇನ್ನಷ್ಟು ಹೋರಾಟ ಮಾಡ್ಲಂತ ನಾವು ದೇವರ ಪ್ರಾರ್ಥನೆ ಮಾಡ್ತೀವಿ। ಜೊತೆಗೆ ವಿಶೇಷ ಪೂಜೆನೂ ಕೂಡ ಮಾಡ್ತೀವಿ। ಪ್ರತಿ ವರ್ಷ ಕೂಡ ನಾವು ಈ ರೀತಿ ಕಾರ್ಯಕ್ರಮ ಹಾಕೋತ ಬಂದೀವಿ। ಹೋದ ಸಲ ರಕ್ತದಾನ ಶಿಬಿರ ಮಾಡಿದ್ವಿ। ಶಾಲ್ಯಾಗ ಮಕ್ಕಳಿಗೆ ಪೆನ್ನ ನೋಟ್ಬುಕ್ ಕೊಡುವಂಥ ಕೆಲಸ ಕೂಡ ಮಾಡಿದ್ದೀವಿ। ಇದೇ ರೀತಿ ಅವರ ಹುಟ್ಟುಹಬ್ಬನ ನಾವು ಪ್ರತಿ ವರ್ಷ ಅದ್ದೂರಿಯಾಗಿ ಆಚರಣೆ ಮಾಡ್ಕೊತ ಬಂದೀವಿ। ಮತ್ತೊಮ್ಮೆ ಅವ್ರಿಗೆ ಹುಟ್ಟುಹಬ್ಬ ಈ ಸಂದರ್ಭದಾಗ ಹುಟ್ಟುಹಬ್ಬ ಶುಭಾಶಯ ಹೇಳ್ತಾ ಅವ್ರಿಗೆ ದೇವರು ಒಳ್ಳೇದು ಮಾಡಲಿ ಅಂತ ನಾವು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀವಿ। या कार्यक्रमाला अमोल नावी, अनिल नावी, रफिक पठाण, रुद्रया हिरेमठ, डॉक्टर वर्धमान बदनिकाई, डॉक्टर विशाल हडपद, रमेश डंगेरे आदी उपस्थित होते। उदय होसमनी, KMM मराठी, चिक्कोडी। ಜಗಮಗ ಹೊಳೆಯುವ ಕಣ್ಣುಗಳು, ಹೃದಯದಿ ಹರುಷದ ಅಲೆಗಳು, ಬಂದಿದೆ ಶುಭಗಳಿಗೆ ಪ್ರೀತಿಯ ಗಳಿಗೆ, ರೇಷ್ಮೆಯಲ್ಲಿ ಸುತ್ತಿದ ಸ್ವರ್ಣಗಳಿಗೆ। BS Channabasappa and Sons, The Textile Mall, Tilakwadi, Belagavi.